ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ಸ್ ಅಮ್ಮ. ಮಗನೇ ಒಂದ್ಸಲ ಕಣ್ ಮುಚ್ಕ. ಯಾಕಮ್ಮ? ಒಂದ್ಸಲ ಕಣ್ ಮುಚ್ಕ ಹೇಳ್ತೀನಿ. ಇವಾಗ ಕಣ್ ಬಿಡು ಮಗನೇ. ಅಮ್ಮ ಚೈನಾ ನಿನ್ ಬರ್ತಡೇ ಸಲಗ ತಂದಿದ್ದೀನಿ ಮಗನೇ. ಥ್ಯಾಂಕ್ಸ್ ಅಮ್ಮ. ಇರು ಅಣ್ಣನ್ ತೋರ್ಸ್ಬಿಟ್ಟು ಬರ್ತೀನಿ. ಅಣ್ಣ ಅಣ್ಣ. ಏ ಹ್ಯಾಪಿ ಬರ್ಡೇ ತಮ್ಮ. ಥ್ಯಾಂಕ್ಸ್ ಅಣ್ಣ. ಅಮ್ಮ ನನಗೋಸ್ಕರ ಚೈನ್ ತಗೊಂಬಂದವ್ರ ಅಣ್ಣ. ಹೌದಾ, ತುಂಬಾ ಚೆನ್ನಾಗಿದೆ ಕಣ. ಸರಿ ಅಣ್ಣ. ಹೌದು, ಯಾಕೆ ಇಷ್ಟೊಂದು ಡಲ್ ಆಗಿದೆಯಲ್ಲ ಅಣ್ಣ? ಅದೇನಿಲ್ಲ ಕಣ, ನಿನ್ ಫ್ರೆಂಡ್ ಜೊತೆ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂದಲ್ಲ, ಹೋಗ್ಬಿಟ್ ಬಾ. ಫಸ್ಟ್ ಹೇಳೋಣ ಏನಾಗಿದೆ ಅಂತ. ನಿನಗೆ ಗೊತ್ತಿರ್ಲಾರ್ದಂಗೆ ಬೆಟ್ಟಿಂಗ್ ಗೇಮ್ ಮಾಡ್ದೆ ಕಣೋ. ಅದ್ರಲ್ಲಿ ನೋಡಿದ್ರೆ 50,000 ರೂಪಾಯಿ ಕಳ್ಕೊಂಡಿದೀನಿ. ನನ್ ಫ್ರೆಂಡ್ ನೋಡಿದ್ರೆ ಮನೆ ಮುಂದೆ ಬಂದು ಜಗಳ ಆಡ್ತೀನಿ ಅಂತಿದ್ದಾನೆ. ಅಮ್ಮಂಗ್ ಗೊತ್ತಾದ್ರೆ ನಿಜ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಕಣ ನನ್ಗೆ. ಹೌದಾ ಅಣ್ಣ, ಈ ಚೈನ್ ಮಾರ್ಬಿಟ್ಟು ಅವ್ನ್ ದುಡ್ಡು ಅವ್ನಿಗೆ ಕೊಟ್ಬಿಡೋಣ. ಓಯ್, ಅಮ್ಮ ನಿನ್ ಬರ್ಡೇಗೋಸ್ಕರ ತಂದಿರೋದು ಕಣೋ. ಅಮ್ಮನ್ಗೆ ಗೊತ್ತಾದ್ರೆ ಸುಮ್ನಿರಲ್ಲ ಕಣೋ. ತಗೊಳ್ಳೋಣ, ನೀನು ಅಮ್ಮಂಗ್ ನಾ ಏನೋ ಒಂದ್ ಹೇಳ್ಕೊತೀನಿ. ಫಸ್ಟ್ ಅವ್ನ್ ದುಡ್ಡು ಅವ್ನಿಗೆ ವಾಪಸ್ ಕೊಟ್ಬಿಡೋಣ. ತುಂಬಾ ಥ್ಯಾಂಕ್ಸ್ ಕಣೋ. ಇವಾಗ ಬಂದೇನ್ ಮಗನೇ? ಬಾ ಕುಂತ್ಕೋ, ಊಟ ಮಾಡು. ಸ್ವಲ್ಪ ನಿಂತ್ಕೋ. ನಿನ್ ಕೊಳ್ಳನ್ ಚೈನಲ್ಲಿ ಕಾಣವಲ್ದಲ್ಲ. ಅಮ್ಮ ಚೈನ್ ಅಮ್ಮ ಹೊರಗಡೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದೆ, ಅಲ್ಲೇನಾದ್ರೂ ಬಿದ್ದಿರ್ಬೋದಮ್ಮ. ಅಮ್ಮ ಎಷ್ಟ್ ಕಷ್ಟ ಬಿದ್ದು ಕೊಡ್ಸಿದೀನಿ ಗೊತ್ತಾ? ಈ ತರ ಕೊಡ್ಸಿದೀನಲ್ಲ, ನನಗೆ ಬುದ್ಧಿಲ್ಲ. ಸಾರಿ ತಮ್ಮ, ಇದೆಲ್ಲ ನನ್ನಿಂದನೇ ಆಗ್ತಿರೋದು. ಅಮ್ಮನ್ಗೆ ನಿಜ ಏನಂತ ಹೇಳ್ಬಿಡೋಣ ಬಾ. ಅಣ್ಣ ನಿಂದ್ರು. ಯಾರಣ್ಣ ಹೊಡೆದಿರೋದು? ನಮ್ಮ ಅಮ್ಮ ತಾನೇ ಹೊಡೆದಿರೋದು. ಆದ್ರೆ ಅಮ್ಮನಿಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ. ಆ ನಂಬಿಕೆ ಕಳ್ಕೊಕ್ ಹೋಗ್ಬಾರ್ದು ಅಂತಾನೆ ಗೊತ್ತಿರ್ಲಾರ್ದಂಗೆ ಚೈನ್ ಕೊಟ್ಟು ಹೆಲ್ಪ್ ಮಾಡಿರೋದು ನಾನು ನಿನಗೆ. ಅಣ್ಣ ದಯವಿಟ್ಟು ಬೆಟ್ಟಿಂಗ್ ಗೇಮ್ ಮಾಡಕ್ ಹೋಗೋಣ. ನಾ ವಯಸ್ಸಲ್ಲಿ ಚಿಕ್ಕವನಾದ್ರೂ ನನ್ನ ಮಾತು ಕೇಳ್ತೀಯ ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಸರಿ ತಮ್ಮ, ಇನ್ಮೇಲೆ ಯಾವತ್ತು ನಾನು ಬೆಟ್ಟಿಂಗ್ಗೆ ಮಾಡಕ್ಕೆ ಹೋಗಲ್ಲ ತಮ್ಮ. ದಯವಿಟ್ಟು ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ಬೆಟ್ಟಿಂಗ್ಗೆ ಮಾಡಕ್ ಹೋಗ್ಬೇಡಿ. ನಿಮ್ ತಂದೆ ತಾಯಿ ಬಗ್ಗೆ ಒಂದ್ಸಾರಿ ಯೋಚನೆ ಮಾಡಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ.